ನಾನು ಆಯಿಲ್ ಕಾರ್ಪೊರೇಷನ್ ಎಲ್ಲ ಕರೆದು ಕೇಳಿದಾಗ ನಾವು ಪ್ರತಿ ಕುಟುಂಬಕ್ಕೆ ಒಂದು ಸಿಲಿಂಡರ್ನ 25 ದಿನ ಅಥವಾ 30 ದಿನದ ಒಳಗಡೆ ಸರಬರಾಜು ಮಾಡೋಕ್ಕೆ ನಮ್ಮ ಹತ್ರ ಸುಮಾರು 10 ದಿನದ ಸ್ಟಾಕ್ ಇದೆ. ಅದರ ಒಳಗಡೆ ಯುದ್ಧ ನಿಲ್ಲದೆ ಬರೋದು ನಿಂತರೂ ಕೂಡ ಒಂದು ಸಿಲಿಂಡರ್ ಅನ್ನ ಒಂದು ಕುಟುಂಬಕ್ಕೆ ಪೂರ್ತಿ ಪ್ರಮಾಣದಲ್ಲಿ ನಾವು ಕೊಡ್ತೇವೆ ಅನ್ನೋ ಆಶ್ವಾಸ ಇದ್ದಾರೆ. ಅವ್ರದ್ದೇ ಒಂದು ಕ್ಯಾಲ್ಕುಲೇಷನ್. ಅಂದಮೇಲೆ ಇವತ್ತೊಂದು ಹೊಸ ಒಂದು ಸುದ್ದಿ ಬಂತು. ಹರ್ಮಜ್ ಕೆನಾಲ್ನಿಂದ 2 ಹಡಗು ಬಿಟ್ಟಿರೋದ್ರಿಂದ ಬಹುತೇಕ ಇದಕ್ಕೆ ಪರಿಹಾರ ಸಿಗ್ತದೆ ಆದಷ್ಟು ಬೇಗ. ಆದ್ರೆ ಈಗ ಮಾಧ್ಯಮದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆತಂಕ ಉಂಟಾಗಿದೆ. ಆತಂಕ ಬೇಕಾಗಿಲ್ಲ ಅಂತ ನೆನ್ನೆನೆ ನಾನು ಹೇಳಿದ್ದೀನಿ. ಯಾಕಂದ್ರೆ ನಮ್ಮ ಸ್ವಂತ ರಾಷ್ಟ್ರದಲ್ಲಿ ಉತ್ಪಾದನೆ ಆಗೋದ್ರಲ್ಲೇ ಒಂದು ಕುಟುಂಬಕ್ಕೆ ಒಂದು ಸಿಲಿಂಡರ್ನ ಕೊಡುವಂತ ಶಕ್ತಿ ನಮಗಿರುವಾಗ ಅದನ್ನ ಮಿತಿವ್ಯಯ ಮಾಡಿಕೊಂಡ್ರೆ ಯಾವ ತಕರಾರು ಇಲ್ಲದೆ ನಡೀತಾರೆ. ಅಂತದ್ರಲ್ಲಿ ಈಗಾಗಲೇ 2 ಹಡಗು ನಮಗೆ ವಿಶೇಷವಾಗಿ ಯಾವ ದೇಶಕ್ಕೂ ಕೊಟ್ಟಿಲ್ಲ, ಭಾರತ ದೇಶಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆ 2 ಹಡಗು ಬರ್ತಾ ಇದೆ. ಅದು 2 ದಿನದಲ್ಲಿ ಒಂದು ಬರ್ತದೆ, ಒಂದು 10 ದಿನದಲ್ಲಿ ಬರ್ತದೆ. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್